ಅಲ್ಲ, ವಿ ಆರ್ ಗಿವಿಂಗ್ ಎ ಕ್ರೆಡಿಟ್. ಅಣ್ಣಾ ಹಜಾರೆ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲ, ಅಣ್ಣಾ ಹಜಾರೆ ಕರಪ್ಟ್ ಅಂತ ಹೇಳಿದ್ದು ಇವ್ರು ಮನೀಶ್ ತಿವಾರಿ ಮರ್ತ್ಬಿಟ್ರೆ ಇವರು ಬಿ ಕೆ ಹರಿಪ್ರಸಾದ್ ಎಂತ ನೋಡಿ, ಅವ್ರು ಕೋಟ್ ಮಾಡಿದ್ರು ಸಹಿತ 2003 ಸಾವಂತ್ ಕಮಿಟಿ ರಿಪೋರ್ಟ್ ಕೊಟ್ಟಿದೆ. 2003 2011 8 ವರ್ಷ ಸುಮ್ಮನಿದ್ರು ಕಾಂಗ್ರೆಸ್ನವರು. ಇವತ್ತು ತಳ್ಕೊಂಡು ಅಣ್ಣ ಕೂಡ ಕರಪ್ಟ್ ಅಂತ ಹೇಳ್ತಾರೆ. ಹೆಂಗೆ ಇದನ್ನು ಹೇಗೆ ಒಪ್ಪಕ್ಕೆ ಸಾಧ್ಯ ಹೇಳಿ? ಅಣ್ಣ ಹಿಡಿದಿರುವಂಥ ಅಣ್ಣ ಭಾಳ ತುಂಬ ಅವರ ಡಿಮಾಂಡ್ಗಳು ತೀರಾ ಅಂದ್ರೆ ಈಡೇರಿಸಲಾಗಂಥದ್ದು ಅಂತ ಅನ್ನೋದು ಇವ್ರು ಬೇಕಾದ್ರೆ ಹೇಳಿ ಕನ್ವಿನ್ಸ್ ಮಾಡಲಿ. ಆದ್ರೆ ಅಣ್ಣ ಕರಪ್ಟ್ ಅಂತ ಯಾಕೆ ಹೇಳ್ತೀರಿ? ಅಲ್ಲ, ಸಾವಂತ್ ಕೊಟ್ಟಿರೋ ರಿಪೋರ್ಟ್ ಅಲ್ಲ ಅಂತೀರಾ? ಅಲ್ಲ, ಸಾವಂತ್ ರಿಪೋರ್ಟ್ ಅಲ್ಲಿ ಏನಿದೆ? ಏನ್ ಹೇಳಿದ್ದಾರೆ? 2,20,000 ಮಾಡಿದ್ದಾರೆ ಅಂತಿದೆ. ಅಣ್ಣ ಕರಪ್ಷನ್ ಚಾರ್ಜ್ ಅಲ್ಲ, ಇಟ್ ಇಸ್ ನಾಟ್ ಎ ಕರಪ್ಷನ್ ಚಾರ್ಜ್. ಎಸ್, ಸಾವಂತ್ ಅವರ ರಿಪೋರ್ಟ್ ಅಲ್ಲಿ ಇದಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕರಪ್ಟ್ ಅಂತ ಹೇಳಿದ್ದಾರೆ, ನೀವು ಅಪ್ಡೇಟ್ ಆಗಿಲ್ಲ ಬಹುಶಃ. ನೀವು ಕೇಳಿ ಅದರಲ್ಲಿ ಇದೆ ಅಂತಂದ್ರೆ ನೀವು. ಆಮೇಲೆ ಇನ್ನೊಂದು ನಾನು ಒಂದು ಹೇಳ್ತೀನಿ, ನೀವು ಏನಾದ್ರು ಮಾತಾಡಿ. ಈಗ ಭ್ರಷ್ಟಾಚಾರದ ಬಗ್ಗೆ, ಇದ್ರ ಬಗ್ಗೆ, ಕಪ್ಪುಣದ ಬಗ್ಗೆ ಮಾತಾಡ್ಯಾರು ಯಾರು ಅಂದರೆ 1,000 ಕೋಟಿ ಇರೋರೆ ಮಾತಾಡ್ತಾ ಇರೋದು. ಇದು ದುರ್ದೈವ ಈ ದೇಶದಲ್ಲಿ. ಅರೆ, ಇವರು 1,00,000 ಕೋಟಿಗಿದ್ದಾರೆ, ಅವ್ರು 1,000 ಕೋಟಿಗಿದ್ದಾರೆ ಅಂತ ಅಷ್ಟೇ ವ್ಯತ್ಯಾಸ. ರೈಟ್. ಹಾಗಾದರೆ ಈ ಭ್ರಷ್ಟಾಚಾರದ ವಿರುದ್ಧ ಇಷ್ಟು ದೊಡ್ಡ ಆಕ್ರೋಶ ಇದ್ದ ಕಾರಣ ಜಯಚಂದ್ರ ಅವರು ನಿಮಗೂ ಗೊತ್ತಿದೆ. ಹೌದು, ಆ ಬಿಲ್ ಇಟ್ಕೊಂಡು ಕೂತಿದ್ದು ಒಂದು. ಎರಡನೇದು, ಆ ರೀತಿ ಇನಿಷಿಯೇಟಿವ್ ಎಲ್ಲೂ ಕಾಣದೇ ಇರೋದು. ಪಾರ್ಲಿಮೆಂಟಲ್ಲಾಗಲಿ ವಿಧಾನಸಭೆಗಳಲ್ಲಾಗಲಿ ಬೇರೆ ಕಡೆ ಬರೀ ಭ್ರಷ್ಟಾಚಾರ, ಅವ್ರು ಇಷ್ಟು ಕೋಟಿ ಹಗರಣ ಮಾಡಿದ್ರು, ಅವರು ಈ ಹಗರಣಗಳು ಹೊರಗೆ ಬರ್ತಾ ಇತ್ತು ಹೊರತು ಅದನ್ನು ತಡೆಯೋ ನಿಟ್ಟಿನಲ್ಲಿ ಯಾರಾದರೂ ಪ್ರಯತ್ನ ಮಾಡಿದ್ರ? ಪ್ರತಿಯೊಂದು ಪಕ್ಷದವರು ಪ್ರತಿಯೊಬ್ಬರು ಹೇಳ್ತಾರೆ ಈಗ ನಾಳೆ ಬೆಳಗ್ಗೆ ಎದ್ದು ನಾವು ಅಣ್ಣ ಅವ್ರಿಗೆ ಬೆಂಬಲ. ಏನಕ್ಕೆ ನಿಮ್ಮ ಬೆಂಬಲ? ಏನಕ್ಕೆ? ತಡೆಯೋದಕ್ಕ, ಮುಂದುವರಿಸೋದಕ್ಕ, ಅಥವಾ ಇದನ್ನು ತಡೆ ಹಾಕಕ್ಕ? ಈಗ ನೋಡಿ, ಈಗ ಏನಾಗಿದೆ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಜನಲೋಕಪಾಲ್, ಇಲ್ಲಿ ಲೋಕಾಯುಕ್ತ ಇಂಡಿಕ್ಟ್ ಮಾಡಿದಂಥ ಯಡಿಯೂರಪ್ಪನವರೇ ಇವತ್ತು ನಾಳೆ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಅಂತೇಳಿ ಹೇಳಿದ್ರೆ ನೀವು ಯಾವ ಕಡೆ ಹೋಗ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ಇದು ಮಾಬ್ ಮೆಂಟಾಲಿಟಿಗೆ ಹೋಗಿ ಹೋಗೋದು ಬೇಡ. ದಯಮಾಡಿ ಲೆಟ್ ಇಟ್ ಗೋ ಇನ್ ಎ ಸಿಸ್ಟಮೆಟಿಕ್ ವೇ. ಲೆಟ್ ದಿ ಬೋತ್ ದಿ ಹೌಸಸ್ ಡಿಸ್ಕಸ್ ಬಿಫೋರ್ ದಿ ಪ್ರೆಸಿಡೆಂಟ್ ಪುಟ್ಸ್ ಎ ಸಿಗ್ನೇಚರ್. ಎಸ್, ಅವತ್ತಿನ ದೇಶದ ಪಿಕ್ಚರ್ ನೋಡೋಣ, ಅವತ್ತು ಪೊಲಿಟಿಕಲ್ ಪಾರ್ಟೀಸ್ ಏನೇನಾಗ್ತದೆ ಅಂತ ನೋಡೋಣ. ವೇಟ್ ಟಿಲ್ ದ್ಯಾಟ್. ಇಲ್ಲೇ ಕ್ರಕ್ಸ್ ಆಫ್ ದ ಮ್ಯಾಟ್ರ್ ಇರೋಂಥದ್ದು. ಲೋಕಾಯುಕ್ತ 18 ಸ್ಟೇಟ್ಗಳಲ್ಲಿದೆ, ಆದರೆ ಹೈಲಿ ಇನ್ಎಫೆಕ್ಟಿವ್. ಹಾಗಾಗಿ ಜನ್ ಲೋಕಪಾಲ್ ಮಸೂದೆ ಅಂತದ್ದು ಬರಬೇಕು. ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಒಬ್ಬ ಮಿನಿಸ್ಟರ್ ಇರ್ಬೋದು, ಸಂಸದ ಇರ್ಬೋದು, ಶಾಸಕ ಇರ್ಬೋದು, ಆತನ ಅರೆಸ್ಟ್ ಮಾಡಿ ಆತನ ತನಿಖೆಗೆ ಒಳಪಡಿಸಬೇಕು ಅನ್ನೋದು ಈ ಜನ್ ಲೋಕಪಾಲ್ ಮಸೂದೆಯಲ್ಲಿರುವಂಥ ಮೂಲ ಆಶಯನೇ. ಅದು ಬಂತು ಅಂದರೆ ನೀವು ಯಡಿಯೂರಪ್ಪನವ್ರ ಬಗ್ಗೆ ಹೇಳೋದು ಅಗತ್ಯನೇ ಇಲ್ಲ. ಯಡಿಯೂರಪ್ಪನವ್ರು ಒಳಗೆ ಹೋಗಿರ್ತಾರೆ, ವಿದಿನ್ 2 ಇಯರ್ಸ್ ಒಳಗಡೆ ಅವರಿಗೆ ಕನ್ವಿಕ್ಟ್ ಆಗ್ತಾರೆ. ಯಡಿಯೂರಪ್ಪನವರು ಬಂದು ಇವಾಗ ಅಣ್ಣಾ ಹಜಾರೆನ್ನ ನಗೆಪಾಟ್ಲಿಗೆ ಈಡು ಮಾಡುವಂಥ ಪ್ರಸಂಗಗಳು ಎದುರಾಗಲ್ಲ. ಇಷ್ಟೊತ್ತಿಗೆ ಜನ್ ಲೋಕಪಾಲ್ ಮಸೂದೆ ಇತ್ತು ಅಂದಿದ್ರೆ ಇಷ್ಟೊತ್ತಿಗೆ ಯಡಿಯೂರಪ್ಪನವರು ಕಂಬಿ ಎಣಿಸ್ತಾ ಇದ್ರು, ಪರಪ್ಪನ ಅಗ್ರಹಾರದಲ್ಲಿ ಇರ್ತಾ ಇದ್ರು ಅವರು. ಆಮೇಲೆ ನಾನು ಹೇಳ್ತೀನಿ, ನಾವು ಈ ಭ್ರಷ್ಟಾಚಾರ ಅಥವಾ ಕಪ್ಪು ಹಣದ ವಿಚಾರದಲ್ಲಿ ಸಮಗ್ರವಾಗಿರ್ತಕ್ಕಂಥ ಶಿಕ್ಷೆ ಮಾಡ್ತಕ್ಕಂಥ ರೀತಿಯಲ್ಲೇ ಕಾನೂನು ಬರಲೇಬೇಕಾಗುತ್ತೆ. ಆ ಕಾನೂನು ಬರದೇ ಇದ್ದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಇವತ್ತು ನಾನು ಹೇಳ್ತಕ್ಕಂಥದ್ದು ಜನ ಲೋಕಪಾಲ್ ಬಿಲ್ ಅಂತಕ್ಕಂಥದ್ದು ಭಾಳ ಸರಿ ಚರ್ಚೆ ಆಗಿ ಇಂಟ್ರೊಡ್ಯೂಸ್ ಆಗದೆ ಇತ್ತು. ಈಗ ಒಂದು ಪಾಸಿಟಿವ್ ಅಲ್ಲ, ಯಾವ ಹಂತಕ್ಕೆ ಅಂದರೆ ಈ ಪಾರ್ಲಿಮೆಂಟ್ ಬಗ್ಗೆ ಇಷ್ಟು ದೊಡ್ಡ ಅಪನಂಬಿಕೆ ಬರೋದಕ್ಕೆ ಕಾರಣ ಇತ್ತೀಚಿನ ದಿನಗಳಲ್ಲಿರೋ ಪಾರ್ಲಿಮೆಂಟಲ್ಲಿ ದೊಡ್ಡ ಸುದ್ದಿಗಳು ನಾವು ಮಾಡಿದ್ದೀವಿ, ನೀವು ನೋಡಿರ್ಬೋದು. ಎಲ್ಲ ಕೋಟ್ಯಾಧೀಶರೇ, 100,000 ಕೋಟಿ ಇರೋ ಕೋಟ್ಯಾಧೀಶರು. ಇವರು ಹೆಂಗೆ ಈ ಹಣ ಬಂತು? ಇವರಿಂದ ಏನು ಕಾನೂನ ಎಕ್ಸ್ಪೆಕ್ಟ್ ಮಾಡ್ಬೋದು? ಹಾಗಾದ್ರೆ ಸಿವಿಲ್ ಸೊಸೈಟಿ ಕೇಳೋದು ತಪ್ಪ? ಇದನ್ನ ಸಿವಿಲ್ ಸೊಸೈಟಿ ಮಾತಾಡ್ಬೇಕು ತಾನೆ. ರಾಜ್ಯಸಭೆ ಆಗಲಿ ಲೋಕಸಭೆ ಆಗಲಿ ಯಾರಿದ್ದಾರೆ? ಸಿವಿಲ್ ಸೊಸೈಟಿ ತಪ್ಪು ಮಾಡ್ತಿದ್ದಾರೆ ಅಂತ ಹೇಳ್ತಿಲ್ಲ, ಬಟ್ you allow them to deliberate. Let them come to a conclusion. You have got an ample opportunity to fight. And at the same time, then ಈ ಕೇಂದ್ರದಿಂದ ಈಗ ಹೊರಗೆ ಬಂದ ಇದೇ RTI ಆಕ್ಟ್ ನೀವೇ ಕೊಟ್ಟಿದ್ರಿ, ನಮಗೆ ಅದ್ರ ಬಗ್ಗೆ ಏನೋ ಪ್ರಶ್ನೆ ಇಲ್ಲ. ಆದರೆ ಮಾನಿಟರ್ ಮಾಡಿದ್ದು ಯಾರು? ಸುಪ್ರೀಂ ಕೋರ್ಟ್. ಇಲ್ಲಾಂದ್ರೆ ರಾಜ ಜೈಲಿಗೆ ಹೋಗ್ತಿದ್ರಾ? ಕಲ್ಮಾಡಿ ಹೋಗ್ತಿದ್ರಾ? ಯಾರು ಹೋಗ್ತಿರ್ಲಿಲ್ಲ. ದೊಡ್ಡ ಕಾರ್ಪೊರೇಟ್ ಕಂಪನಿಯ ಎಲ್ಲ ದೊಡ್ಡ CEO MDOಗಳೆಲ್ಲ ಜೈಲಿಗೆ ಹೋದರು. ಯಾರಿಂದ? ಸುಪ್ರೀಂ ಕೋರ್ಟಿಂದ. ಆದರೆ ಇದನ್ನೇ ಕೂಡ ಸರ್ಕಾರದಿಂದ ನಿರೀಕ್ಷೆ ಮಾಡಿದ್ರೆ ಸಾಧ್ಯ ಆಯ್ತಾ? ಇಲ್ಲ. ಇದರಿಂದ ಅಪನಂಬಿಕೆ ಶುರುವಾಗಿದೆ ಇಡೀ ದೇಶದ ಜನಕ್ಕೆ. ನೀವೇ ಹೇಳಿ ಪ್ರಾಮಾಣಿಕವಾಗಿ, ಯಾರಾದರೂ ರಾಜಕಾರಣಿಗರ ನಮ್ಮ ಸ್ಥಿತಿಯಲ್ಲಿದ್ದಾರೆ ಜನ? ಅದು ನಿಜ. ಯಾರ ಬಗ್ಗೆನಾದ್ರೂ ಒಂದು ಒಳ್ಳೆ ಅಭಿಪ್ರಾಯ ಇದೆಯಾ? TB ಜಯಚಂದ್ರ ಒಳ್ಳೆ ವಿಚಾರದಲ್ಲೇ ರಾಜ್ಯದ ಮುಖ್ಯಮಂತ್ರಿ ಮಾತಾಡಿದ್ರು, ನೀವು ಡೀಲ್ ಮಾಡಕ್ಕೆ ಹೋಗಿದ್ರಿ ಅನ್ನೋ ಹಂತಕ್ಕೆ ಬಂತಲ್ಲ. ಇದಕ್ಕೆ ಕಾರಣ ಯಾರು? ಅಲ್ಲಿ ನಾವು ಇದು ವ್ಯಾಪಕವಾಗಿ ಚರ್ಚೆ ಆಗಬೇಕಾಗ್ತದೆ. ನಮ್ಮ ಡೆಮೋಕ್ರಸಿ 65 ಇಷ್ಟು ದಿವಸ ಯಾಕೆ ಆಗಲಿಲ್ಲ? ಆಗಿಲ್ಲ. ನಾನು ಹೇಳ್ತೀನಿ, ನಾನು ಎಷ್ಟು ವೇರ್ ಇನ್ ದ
ಪ್ರೋಸೆಸ್ ಆಫ್ ಲರ್ನಿಂಗ್. ಪ್ರತಿ ಬಾರಿನೂ ಪ್ರತಾಪ್ ಹೇಳಿದಾಗೆ ಪ್ರತಿಭಟನೆಯ ಧ್ವನಿಯನ್ನ ಹತ್ತಿಕ್ಕೋ ಪ್ರಯತ್ನ ಯಾವ ಹೋರಾಟ ಅನ್ನೋದ್ರು ಅಷ್ಟೇ, ಅದನ್ನ ಹತ್ತಿಕ್ ಬಿಡೋದು, ಡೆಸ್ಟ್ರಾಯ್ ಮಾಡ್ಬಿಡೋದು, ಇಲ್ಲದ ಹಾದಿ ತಪ್ಪಿಸ್ಬಿಡೋದು. ಈಗ ಅಲ್ಲ ಅಣ್ಣ ಇವರು ಇಷ್ಟು ಒಂದು ಸಮಸ್ಥಿತಿಯಿಂದ ಮಾತಾಡ್ತಾರಲ್ಲ, ಇದೇ ಒಂದು ಮೆಚುರಿಟಿನ ನಾವು ಬಿ ಕೆ ಹರಿಪ್ರಸಾದಿಂದ, ಮನೀಶ್ ತಿವಾರಿಯಿಂದ, ದಿಗ್ವಿಜಯ್ ಸಿಂಗಿಂದ ನಾವು ಯಾಕೆ ನಿರೀಕ್ಷೆ ಮಾಡೋಕ್ಕಾಗಲ್ಲ? ನೋಡಿ, ಅಣ್ಣಾ ಹಜಾರೆ ಬಗ್ಗೆ ಅಷ್ಟೊಂದು ಸ್ಕೇತಿಂಗ್ ಅಟ್ಯಾಕ್ ಮಾಡುವಂತ ಅಗತ್ಯ ಇದೆಯಾ? ಆ ರೀತಿ ಮೆಲೈನ್ ಮಾಡೋ ನಾವು ಬರೀ ಅಟ್ಯಾಕ್ ಮಾಡಿದ್ರು, ಅವ್ರು ಮಾತಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮಗೆ ದೇಶದ ಮುಂದೆ ಇರತಕ್ಕಂತ ಕಾನೂನನ್ನ ಜಾರಿ ಆಗಬೇಕಾದಾಗ ನಿಜವಾದ ಕಾಳಜಿ ಇದ್ರೆ, ಇವರಿಗೆ ಉದ್ದೇಶ ಶುದ್ಧಿ ಇದ್ರೆ, ಇವರು ಖಂಡಿತ ಈ ಸಿವಿಲ್ ಸೊಸೈಟಿ ಮೆಂಬರ್ಸ್ನ ಈ ರೀತಿ ಅಟ್ಯಾಕ್ ಮಾಡಕ್ಕೆ ಹೋಗ್ತಾ ಇರಲಿಲ್ಲ. ಅದು ಬಿ ಕೆ ಹರಿಪ್ರಸಾದ್ ಅಂತಹ ಒಂದು ಮಹಾನ್ ಹಿಸ್ಟ್ರಿ ಇಟ್ಕೊಂಡಿರೋಂಥ ವ್ಯಕ್ತಿ, ಅವ್ರು ಎಂಥವ್ರು ಅಂತ ನಿಮಗೂ ಗೊತ್ತಿದೆ ನೋಡಿ. ಅವರು ಅಣ್ಣಾ ಹಜಾರೆ ಬಗ್ಗೆ ಮಾತಾಡಿದ್ರೆ ಅದು ಎಷ್ಟು ನಿಮಗೆ ಹಾಸ್ಯಾಸ್ಪದ. ಯಾರು ಏನ್ ಮಾತಾಡಿದ್ರು, ಇನ್ನೊಂದು ಮಾತಾಡಿದ್ರು, ಅವ್ರಿಗೆ ಅವ್ರು ವೈಯಕ್ತಿಕವಾಗಿ ಮಾತಾಡಿದ ದಟ್ ಇಸ್ ನಾಟ್ ಎ ಪಾರ್ಟಿ. ನಾನೇನು ನುಣಿಸ್ಕೊಳ್ಳೋ ಪ್ರಶ್ನೆ ಅಲ್ಲ ನೋಡಿ. ನಾವು ಈಗ ನಾನು ಒಂದು ಮಾತು ಹೇಳ್ತೀನಿ. ಈಗ ನೀವು ಜನರಲ್ ಲೋಕಪಾಲನ್ನ ಬಿಲ್ನ ಮಾಡಿ ಯಾರೋ 4 ಜನಕ್ಕೆ 5 ಜನಕ್ಕೆ ನೀವು ಅಧಿಕಾರ ಕೊಟ್ಟಾಗ ನೀವು ನಿರೀಕ್ಷೆ ಮಾಡೋಕ್ಕಾಗುತ್ತಾ? ಅಲ್ಲ, ನೀವು ಅದನ್ನ ಕನ್ವಿನ್ಸ್ ಮಾಡಿ ನೋಡಿ. ಯಾಕಿಂತ ಪ್ರಶ್ನೆ ಬಂದಿದೆ ಕರ್ನಾಟಕದಲ್ಲಿ ಈಗ ಬಿಜೆಪಿ ಫೈನಲ್ ಆಗಿ ಹೇಳಿ ಇವತ್ತು ಟಿ ಬಿ ಜಯಚಂದ್ರ ಅವರೇ, ಈಗ ಏನು ಮಾಡಬೇಕು? ಈಗ ಸಮಾಜ ಕೇಂದ್ರ ಸರ್ಕಾರದ ತಪ್ಪ, ಯಾರ ತಪ್ಪ? ಈಗ ನಾನು ಹೇಳ್ತಕ್ಕಂಥದ್ದು, ಇವತ್ತು ಅಣ್ಣಾ ಹಜಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಮಾಧ್ಯಮದಲ್ಲಿ ಬಂದ ವರ್ತಮಾನದ ಹಿನ್ನೆಲೆಯಲ್ಲಿ ದೇಶದ ಜನ ಎಲ್ಲರೂ ಕೂಡ ಬೀದಿ ಬರುವಂಥ ಪ್ರಶ್ನೆ ಆಗಿ ಹೋಗಿದೆ. ದಯಮಾಡಿ ಅದೇ ಹೋರಾಟ ಭ್ರಷ್ಟಾಚಾರದ ವಿರುದ್ಧವಾದ ಸಮಗ್ರವಾದಂಥ ಕಾನೂನು ತರೋದ್ರ ಬಗ್ಗೆ ಇರಬೇಕು, ಅದಿರಬೇಕು. ಈಗ ನಿಮ್ಮ ಪಾರ್ಲಿಮೆಂಟಲ್ಲಿರೋದ್ರಿಂದ ಲೆಟ್ ಅಸ್ ವೆಯ್ಟ್ ಫಾರ್ ಫ್ಯೂ ಡೇಸ್, ಲೆಟ್ ಅಸ್ ಸಿ, ಲೆಟ್ ದೆಮ್ ಡಿಸ್ಕಸ್, ಆವಾಗ ವಿ ಕ್ಯಾನ್ ಕಮ್ ಟು ದಿ ಸ್ಟ್ರೀಟ್. ರೈಟ್, ನಿಮ್ಮ ಲಾಸ್ಟ್ ವರ್ಡ್ ನೋಡಿ. ಯಾಕೆ ಇದು ಇಂಥದ್ದೊಂದು ಕಾನೂನು ಯಾಕೆ ಬೇಕು ಅನ್ನೋದಕ್ಕೆ ಸಂಪಂಗಿ ಅವ್ರನ್ನ ಹಿಡ್ಕೊಂಡೋದ್ರು, ಏನಾಯಿತು, ವಾಪಸ್ ಹೊರಗಡೆ ಬಂದರು. ಬಿ ಜೆ ಪಿ ಇನ್ನೊಬ್ಬ ಕಾರ್ಪೊರೇಟರ್ ಒಬ್ಬ ಕಾರ್ಪೊರೇಟರ್ ಸಿಗಾಕೊಂಡ್ರು, ರೆಡ್ ಹ್ಯಾಂಡಾಗಿ ಸಿಗಾಕೊಂಡು ಹೊರಗಡೆ ಬಂದರು. 2008ರಲ್ಲಿ ಸಂಸತ್ತಿನ ಮುಂದೆ ನಾಗರಿಕ ಅಣು ಸಹಕಾರ ಒಪ್ಪಂದ ಬಂತು, ಕಾಂಗ್ರೆಸ್ನವ್ರು ಬೈ ಮಾಡಿದರು. ಬಿ ಜೆ ಪಿ ಕರ್ನಾಟಕದಿಂದಲೇ ಎಸ್ ಪಿ ಸಾಂಗ್ಲೇನ ಇರ್ಬೋದು, ಮನೋರಮಾ ಮಧ್ವರಾಜ್ ಇರ್ಬೋದು, ಶಿವಣ್ಣ ಇರ್ಬೋದು, ಎಲ್ಲ ದುಡ್ಡು ತೊಗೊಂಡ್ಬಿಟ್ಟು ಇದು ಮಾಡಿರೋ, ಅವ್ರು ಕಾಂಗ್ರೆಸ್ ಪರ ಓಟ್ ಹಾಕಿದ್ರು. ಅದ್ರ ಜೊತೆಗೆ ಕ್ಯಾಶ್ ಫಾರ್ ಕ್ವಶನ್ ಅಂತೇಳಿ ಹೇಳ್ಬಿಟ್ಟು ಅದು ಕೂಡ ಬಂತು. ಇದೆಲ್ಲ ಬಂದಾದಮೇಲೆ ಸಂಸದರ ಮೇಲೆ ಜನರಿಗೆ ವಿಶ್ವಾಸ ಹೊರಟೋಯ್ತು. ಹಾಗಾಗಿ ಇಂಥದ್ದೊಂದು ಕಾನೂನು ಬೇಕು. ಇಲ್ಲಿ ಇನ್ನೊಂದು ಕಾಂಗ್ರೆಸ್ನವರು ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಏನು ಅಂತಂದರೆ, ಬಾಬಾ ರಾಮದೇವ್ಗೂ ಅಣ್ಣಾ ಹಜಾರೆಗೂ ಭಾಳಷ್ಟು ವ್ಯತ್ಯಾಸ ಇದೆ. ಬಾಬಾ ರಾಮದೇವ್ಗೆ ಪ್ರತಿಭೆಯನ್ನು ಬಳಸಿ ಅವರು ದುಡ್ಡು ಮಾಡಿ ಇದಾದರು, ಅವರಿಗೆ ರಾಜಕೀಯ ಮಹತ್ವಾಕಾಂಕ್ಷೆಗಳಿದೆ ಅನ್ನೋದು ಕೂಡ ಜನರಿಗೆ ಅನುಮಾನಗಳಿದ್ದು. ಹಾಗಾಗಿ ಬಾಬಾ ರಾಮದೇವನ ಇವರು ಮ್ಯಾನ್ ಹ್ಯಾಂಡಲ್ ಮಾಡಿದ್ರೂ ಕೂಡ ಜನ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೆ ಅಣ್ಣಾ ಹಜಾರೆಗೆ ಉದ್ದೇಶ ಶುದ್ಧಿ ಇದೆ. ಆ ಮನುಷ್ಯನಿಗೆ ಹಿಂದೆಲ್ಲ ಮುಂದೆಲ್ಲ ಹೆಂಡ್ತಿಲ್ಲ, ಮಕ್ಕಳಿಲ್ಲ, ಆತನಿಗೆ ದುಡ್ಡು ಮಾಡಿ ಭ್ರಷ್ಟಾಚಾರ ಮಾಡಿ ಏನೂ ಆಗಬೇಕಿಲ್ಲ. ಬಾಬಾ ರಾಮದೇವ್ಗೆ ಏನಿತ್ತು ಅಂದರೆ IT ಎಲ್ಲ ರೈಡ್ ಮಾಡಿಬಿಡ್ತಾರೋ, ಆಸ್ತಿನ ಜಪ್ತಿ ಮಾಡ್ತಾರೋ ಅನ್ನೋ ಹೆದರಿಕೆಗಳಿದ್ದು. ಅಣ್ಣಾ ಹಜಾರೆ ಯಾವುದೋ ದೇವಸ್ಥಾನದ ಅಜಗಲಿ ಮೇಲೆ ಮಲಗ್ತಾರೆ, ಅವ್ರ ಮನೇನೇನಾದ್ರು ರೈಡ್ ಮಾಡಿದರೆ 2 ಹಳೆ ಧೋತಿ ಸಿಗ್ಬೋದು. ಕಾಂಗ್ರೆಸ್ನವರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಗಾಂಧಿ ಮಾರ್ಗದಲ್ಲಿ ನಡೀತಾ ಇರುವಂತಹ ಅಣ್ಣಾ ಹಜಾರೆ ಅವ್ರ ಬಗ್ಗೆ ಮಾತಾಡೋ ಮೊದಲು, ಅವರಿಗೆ ಅಗೌರವ ತರುವಂಥ ಮಾತುಗಳನ್ನ ಆಡೋ ಮೊದಲು ಇವರು ಎಚ್ಚರಿಕೆಯಿಂದ ಇರಬೇಕು. ರೈಟ್, ಥ್ಯಾಂಕ್ ಯು ಪ್ರತಾಪ್. ಥ್ಯಾಂಕ್ ಯು. ಅಗೌರವದ ಪ್ರಶ್ನೆನೂ ಬಂದಿಲ್ಲ, ಇದರಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಅನ್ ಇಶ್ಯೂ ಅಷ್ಟೇ ಬಂದಿರುತ್ತೆ. ಇಟ್ಸ್ ಡಿಬೇಟ್ ಆಗಲಿ ಅಂತ ಹೇಳ್ತೀರಿ. ರೈಟ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಯಚಂದ್ರ ಅವರೇ, ಥ್ಯಾಂಕ್ ಯು ಪ್ರತಾಪ್. ಇದ್ರ ಜೊತೆ ಚರ್ಚೆ ಮಾಡಿದ್ದು ಒಟ್ಟಾರೆ ಪ್ರಕಾರ ಈ ದೇಶದ ಜನ ರೋಸಿ ಹೋಗಿರೋದಂತೂ ನಿಜ. ಅವ್ರಿಗೊಂದು ಕಾನೂನು ಬೇಕು, ಆದರೆ ಚರ್ಚೆ ಆಗಬೇಕು. ಜನಲೋಕಪಾಲದಿಂದ ಅಗೈನ್ ಎಲ್ಲವೂ ಬಗೆಹರಿಯೋದಿಲ್ಲ. ಜನ ಎಚ್ಚೆತ್ತುಕೋಬೇಕು. ಚುನಾವಣೆಯಲ್ಲಿ ಹಣ ಪಡೆಯೋದನ್ನು ನಿಲ್ಲಿಸಬೇಕು, ಹಣ ಕೊಡೋಕೆ ಬಂದವರನ್ನು ಹೊಡೆದು ಓಡಿಸ್ಬೇಕು. ಆಗ ಮಾತ್ರ ಸುಧಾರಣೆ ಆರಂಭವಾಗುತ್ತೆ. ಜನನೂ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಕಾಂಪ್ರಮೈಸ್ ಮಾಡ್ಕೋತಾ ಇದ್ದೀವಿ. ಆದರೆ ಒಳ್ಳೆಯ ಉದ್ದೇಶದ ಹೋರಾಟ ಡೈಲ್ಯೂಟ್ ಆಗಬಾರ್ದು, ಅದನ್ನು ಡಿಸ್ಟರ್ಬ್ ಮಾಡುವ ಪ್ರಯತ್ನ ನಡೀತಾ ಇದೆ, ಅದಾಗಬಾರ್ದು. ಜನರೂ ಕೂಡ ಸಮಚಿತ್ತದಿಂದ ಅಹಿಂಸೆಯಿಂದ ಅಣ್ಣಾ ಹಜಾರೆ ಏನು ಗಾಂಧಿ ಮಾರ್ಗವನ್ನು ಹಾಕ್ಕೊಟ್ಟಿದ್ದಾರೆ ಅದರಲ್ಲೇ ನಡಿಬೇಕು. ಯಾವುದೇ ಹಿಂಸಾ ಮಾರ್ಗವನ್ನು ಕೂಡ ಹಿಡಿಯೋ ಪ್ರಶ್ನೆ ಇಲ್ಲ. ಆದರೆ ಜನರು ನಾವು ಒಗ್ಗಟ್ಟಾದರೆ ಯಾವುದೇ ಸರ್ಕಾರನೂ ಕೂಡ ನಿಲ್ಲೋ ಪ್ರಶ್ನೆನೇ ಇಲ್ಲ ಅನ್ನೋದನ್ನು ಒಂದೇ ಧ್ವನಿಯಿಂದ 2 ದಿವಸದಿಂದ ಇಡೀ ದೇಶದ ಕೇಂದ್ರ ಸರ್ಕಾರಕ್ಕೆ ತಲುಪಿಸ್ತಾ ಇದ್ದಾರೆ. ಆದರೆ ಈ ಧ್ವನಿ ಇನ್ನಷ್ಟು ಗಟ್ಟಿಯಾಗಬೇಕು, ಸ್ಟ್ರಾಂಗ್ ಆಗಬೇಕು. ಸುಸ್ತಾಗಿ ಮನೆಗೆ ಹಿಂದಿರುಗೋದಲ್ಲ, ಅಣ್ಣಾ ಹಜಾರೆ ಮೇಲೆ ಎಲ್ಲೋ ಬಿಟ್ಟು ನಾವು ವಿಶ್ರಮಿಸೋದಲ್ಲ. ಈ ಒಗ್ಗಟ್ಟಿದೆಯಲ್ಲ, ಈ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದನ್ನು ಸಾಬೀತುಪಡಿಸಿದ್ರಿ. ಇದು ಮುಂದುವರಿಬೇಕು. ಇದಿಷ್ಟು ಈ ಕ್ಷಣದ ವಿಶೇಷ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.